ಯಾಕೆ ಪುಷ್ಪ? ಅಯ್ಯೋ ಅಯ್ಯೋ ದೇವ್ರೆ, ನಾವ್ ಈ ರಸ್ತೆಯಲ್ಲಿ ಬರ್ಲೇಬಾರ್ದಾಗ್ತು, ಬಂದ್ಬಿಟ್ವಿ. ನೀನು ನಿನ್ ಬೂಟ್ ತೆಗೆದ್ಬಿಟ್ಟು ಕೆಳಗಿಳಿ. ಯಾಕೆ ಯಾಕೆ ಏನು ಅಂತ ಕೇಳಬೇಡ, ಕೆಳಗಿಳಿ ಅಂದ್ರೆ. ಆಯ್ತು, ನಾಳೆ ಮದುವೆ ಮಾಡ್ಕೊಂಡು ನನ್ ಮನೆ ಮನಸ್ಸನ್ನ ಆಳೋಳು ಅಮ್ಮ ಅವ್ರ ಅಪ್ಪಣೆ. ನೋಡು, ಈಗ ಇಲ್ಲಿಂದ ಅಲ್ಲಿವರೆಗೂ ಕಾರ್ ತಳ್ಕೊಂಡೇ ಹೋಗ್ಬೇಕು. ಲೇ, ನಿನ್ಗೇನಾರು ತಲೆ ಕೆಟ್ಟು ಹುಚ್ಚಿ ಹಿಡಿದಿದ್ದೇನೆ? ಮಾತಾಡು. ಈ ಊರಲ್ಲಿರೋ ಜನ ಎಲ್ರಿಗೂ ಹುಚ್ಚು ಅಂತ ತಿಳ್ಕೊ ನೀನು. ನಾನ್ ಹೇಳ್ದಾಗ ನೀನ್ ಕೇಳಿಲ್ಲ, ನನ್ನ ಆಣೆ. ಕಾರ್ ತಳ್ಳು, ಕಾರ್ ತಳ್ಳು, ತಳ್ಳು, ಇನ್ನು ಬೇಗ. ಸಾಕು ಸಾಕು. ನೋಡು, ಈಗ ಗಾಡಿ ಹತ್ತು. ನೋಡು, ಅಲ್ಲಿಂದ ಇಲ್ಲಿವರೆಗೂ ನೀನ್ ಯಾಕೆ ತಳಿಸ್ದೆ ಕಾರಣ ಅಂತ ಹೇಳೋವರೆಗೂ ನಾನ್ ಕಾರ್ ಹತ್ತಲ್ಲ. ಅದೊಂದ್ ದೊಡ್ಡ ಕತೆ, ರಸ್ತೆಲೆಲ್ಲ ಹೇಳಕ್ಕಾಗಲ್ಲ, ಗೊತ್ತಾ? ನೀನ್ ಮುಂಚೆ ಮನೆಗ್ ನಡಿ, ನನ್ ಕೈಯಾರೆ ಬಿಸಿ ಬಿಸಿ ಕಾಫಿ ಒಂದ್ ಲೋಟ ಕುಡಿದ್ಮೇಲೆ ಆ ಕತೆ ಕೇಳುವಂತೆ. ನೋಡ್ಬಾವಾ, ನೀನ್ ಆ ಕತೆ ನಮ್ದೇ ಇದ್ರೆ ನಮ್ಮ ಅಪ್ಪಾಜಿನೇ ಸಾಕ್ಷಿ ಇದ್ದಾರೆ. ನೀನ್ ಕಾರ್ ಹತ್ತು. ಅಯ್ಯ ತಳ್ಳೋಗ. ಇದು ಬೇರೆ, ಹೇಳು. ಬಾಬಾ ಕೇಳು. ನೀನ್ 4 ವರ್ಷದ ಹಿಂದೆ ಸೀಮೆಗೆ ಹೋದ್ಯಲ್ಲ, ಅವಾಗ ನಮ್ಮೂರಲ್ಲಿ ದೊಡ್ಡ ಪ್ರಳಯನೇ ಆಗೋಯ್ತು ಬಾಬಾ, ಗೊತ್ತಾ? ಉಗ್ರಯ್ಯ ಅಂತ ಒಬ್ಬ ದೊಡ್ಡ ಮಂತ್ರವಾದಿ ನಮ್ಮೂರ್ಗ್ ಬಂದು ಪಟ್ಟಾಗಿ ಜಾಂಡ ಊರ್ ಬಿಟ್ಟವನೆ. ಅವನಿಷ್ಟಕ್ಕೆ ವಿರೋಧವಾಗಿ ಯಾರಾದ್ರೂ ನಡೆದ್ರೆ ಅವ್ರಿಗೂ ಉಳಿಗಾಲ್ವೇ ಇಲ್ವಂತೆ. ನಾವ್ ಕಾರ್ ತಳೆದು ನೋಡು, ಅದೇ ಅವನ್ ಮನೆ. ಆ ಮನೆಯಲ್ಲಿ ಯಾವ್ದೋ ಪಿಶಾಚಿನೋ ದೆವ್ವನೋ ಕೂರ್ಸ್ಬಿಡ್ತಾನಂತೆ ಅವನು. ಅಯ್ಯೋ, ನಿನ್ ನಗ್ಬೇಡ, ನಿಜವಾಗ್ಲು. ಅದಕ್ಕೆ ಆ ಮನೆ ಮುಂದೆ ಯಾರು ಚಪ್ಪುಳಿ ಹಾಕೊಂಡು ಓಡಾಡಬಾರ್ದಂತೆ. ವಾಹನದಲ್ಲಿ ಹೋದ್ರುನು ಅಲ್ಲಿ ಕೆಳಗಿಳಿದು ವಾಹನ ತಳ್ಕೊಂಡೇ ಹೋಗ್ಬೇಕಂತೆ, ಗೊತ್ತಾ? ಅದಕ್ಕೆ ನಮ್ಮ ಆಂಜನೇಯ ಸ್ವಾಮಿ ಉತ್ಸವನು ಅಲ್ಲಿ ಹೋದ್ರೆ ಕೆಳಗಿಳಿಸಿ ಆಮೇಲೆ ಮುಂದೆ ತಗೊಂಡೋಗ್ತಾರೆ. ಏನು, ಒಂದು ಪಿಶಾಚಿಗೆ ಹೆದರಿ ಆಂಜನೇಯ ದೇವರನ್ನ ಕೆಳಗಿಳಿಸ್ಕೊಂಡು ಹೋಗ್ತಾರ? ಹುಚ್ಚ ಕತೆ, ಹುಚ್ಚ ಕತೆ. ಹಾಗೆಲ್ಲ ನಕ್ಕು ಉಡಾಪೆ ಮಾಡೋ ವಿಚಾರ ಅಲ್ಲ ವಿಷಯ ಇದು. ಆ ಉಗ್ರೈನ್ ಶಕ್ತಿಗೆ ಹೆದರಿ ಸುತ್ತ 10 ಹಳ್ಳಿ ಜನ ಸೇರಿ ಪಂಚಾಯಿತಿ ಮಾಡಿ ಅವನಿಗೆ ಗೌರವ ಕೊಡಬೇಕು, ಅವನನ್ನು ಸಂತೋಷವಾಗಿಡ್ಬೇಕು ಅಂತ ನಾವೇ ಕಟ್ ಮಾಡ್ಕೊಂಡಿದೀವಿ. ಗೊತ್ತಾ ಮಾವ, ನಾನು ಕಲ್ತು ಬಂದಿರೋನು, ಪ್ರಪಂಚ ಕಂಡಿರೋನು, ಇದನ್ನೆಲ್ಲ ನಮ್ಮ ಮಾತೇ ಇಲ್ಲ. ನಂಬು ಬಿಡು, ನೀನ್ ಈ ಊರಲ್ಲಿ ಇರ್ಬೇಕಾದ್ರೆ ಹಿರಿಯರು ಸೇರಿ ಮಾಡಿದ ಕಟ್ಟಿಗೆ ಒಪ್ಪಲೇಬೇಕು ವಿಶ್ವ. ಬಾವಾ, ಮಾವಯ್ಯ ಊರ್ ಒಳಗಡೆ ಇರೋ ಮನೆಯಲ್ಲಿದ್ರೆ ಈ ಉಗ್ರೇನ್ ತಂಟೆ ಬರುತ್ತೆ ಅಂತಾನೆ ಊರ ಆಚೆ ಇರೋ ತೋಟದ ಮನೆ ವಾಸಕ್ಕೆ ಹೋಗಿದ್ದು. ಇಷ್ಟೇ ಅಲ್ಲ ಬಾವಾ, ಆ ಉಗ್ರೇನ್ ಕಾಣಿಕೆ ಕೊಡದೆ ಇದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ? ಏನಾಗತ್ತೆ? ಅವ್ರ ಮನೆಯಲ್ಲಿ ದೆವ್ವದ ಕಾಟ ಶುರು ಆಗುತ್ತಂತೆ, ಅವ್ರ ಜಮೀನಿಗೆ ಬೆಂಕಿ ಬೀಳುತ್ತೆ, ಬರಬಾರ್ದ ರೋಗ ಎಲ್ಲ ಬರುತ್ತೆ, ಹಾವು ಕಡಿಯುತ್ತೆ, ಇನ್ನು ಏನೇನೋ ಆಗುತ್ತೆ. ಅದಕ್ಕೆ ಆ ಆಂಜನೇಯ ಸ್ವಾಮಿಗಿಂತ ಈ ಉಗ್ರೇನೆ ದೊಡ್ಡ ದೇವ್ರು ಅಂತ ನಮ್ಮೂರ್ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಲ್ಲಿ ಇರೋ ಜನ ಎಲ್ಲರೂ ಒಪ್ಕೊಂಡ್ ಬಿಡ್ತಾರೆ, ಗೊತ್ತಾ? ಇದು ಊರಿಗೆ ಅವಮಾನ. ಜನ ಇಷ್ಟೊಂದು ಮೂಢನಂಬಿಕೆಗೆ ಬಲಿಯಾಗೋದನ್ನ ನನ್ ಕೈ ಸುಮ್ಮನೆ ನೋಡ್ತಾ ಕೂತ್ಕೊಳ್ಳಕ್ಕಾಗಲ್ಲ. ಇಂಪಾಸಿಬಲ್. ಉಗ್ರೇನ್ ಬೂಟಾಟಿಕೆ ಹಮ್ಮನ್ನ ಮುರಿದು ಈ ಊರ್ ಹಿಡಿದಿರೋ ಮಾರಿನ ಬಿಡಿಸದೆ ಹೋದ್ರೆ ನನ್ನ ಹೆಸರು ವಿಶ್ವನೇ ಅಲ್ಲ, ನಾನ್ ಸಾವುಕಾರ ನಾಗಪ್ಪನವ್ರ ಮಗನೇ ಅಲ್ಲ. ಅಯ್ಯೋ ಬಾವಾ, 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 ನೀನೇ ಅಲ್ಲ ಹೇಳಿದ್ದು ನಾನ್ ನಿನ್ ಹೆಂಡತಿ ಅಂತ, ನಿನ್ ಮನೆ ಆಳೋಳು ಅಂತ. ಹಾಗಾದ್ರೆ ದಯವಿಟ್ಟು ನನ್ ಮಾತು ಕೇಳು ಬಾವಾ. ಏನು? ನಿನ್ ದಮ್ಮಯ್ಯ ನಿನ್ ಕಾಲಿಡ್ತೀನಿ ಬಾವಾ. ಆ ಉಗ್ರೇನ್ ಮನೆ ಮುಂದೆ ಮಾತ್ರ ನೀನ್ ದಯವಿಟ್ಟು ಹೋಗ್ಲೇಬಾರದು. ನನ್ನಡೆಗೆ ನೀನಲ್ಲಿ ಹೋಗಿ. ನೀ ಸ್ವಲ್ಪ ಸುಮ್ಮನಿರ್ತೀಯಾ? ದಯವಿಟ್ಟು ನನ್ ಮಾತು ಕೇಳು ಬಾವಾ, ನೀನು ಸುಮ್ಮನೆ ನಾನು ಹೇಳು. ಒಳ್ಳೇದಕ್ಕೋ ಕೆಟ್ಟದಕ್ಕೋ ಹಿರಿಯರು ಮಾಡ್ಕೊಂಡು ಕಟ್ನ ಅವ್ರಿಗೆ ತಿಳಿಸದೆ ಮುರಿಬಾರ್ದು. ಮುತ್ತಣ್ಣವ್ರೆ, ಮಂಗಳಾರತಿ ಮಾಡೋದು ನಿಲ್ಸಿ. ವಿಶ್ವ, ಆಂಜನೇಯ ಸ್ವಾಮಿ ಮಹಾಮಂಗಳಾರತಿಗೆ ಯಾಕೆ ಅಡ್ಡಿ ಮಾಡ್ತೀಯಪ್ಪ? ವೀರಾಂಜನೇಯ ಸ್ವಾಮಿಗೆ ಮಂಗಳಾರತಿ ಮಾಡ್ಬೇಕಾದವರು ವೀರರೇ ಹೊರತು ನಿಮ್ಮಂತ ಷಂಡ್ರಲ್ಲ. ನಾಲ್ಗೆ ಬಿಗಿದು ಮಾತನಾಡು ವಿಶ್ವ.
ನಿನ್ ಕಣ್ಣಲ್ಲಿ ನಾವು ದೇವ್ರ ದರ್ಶನ ಸೇರೋರು ಶಂಡ್ರ ಹಾಗಾದ್ರಿ. ಮತ್ತಿನ್ನೇನು? ಒಬ್ಬ ಕೆಟ್ಟ ವಾಮಾಚಾರಿನ ನೆತ್ತಿ ಮೇಲೆ ಕೂರಿಸ್ಕೊಂಡು ದೇವರು ಉತ್ಸವನೇ ಅವನ ಮನೆ ಮುಂದೆ ಕೆಳಗಿಳಿಸೋ ನೀವು ಷಂಡಲ್ದ ಇನ್ನೇನು? ನಮ್ಮ ಗ್ರಾಮ ದೇವರು ವೀರಾಂಜನೇಯ ಸ್ವಾಮಿ ಹೇಳಿ ಹಾಗೆ ಬಾಳೋದಕ್ಕೆ ನಾನು ಬಿಡೋದಿಲ್ಲ. ಉಗ್ರೆಯ ಮಹಾಮಂತ್ರವಾದಿ ವಿಶ್ವ. ಹಾವು ಕಪ್ಪೆ ಹಿಡಿದೈತಿ, ಗುಡು ಅಂದ್ರೆ ಹಾವು ಕೋಪ, ಕೊಚ್ಚು ಅಂದ್ರೆ ಕಪ್ಪೆಗಳು. ಕಳ್ಳನ ಕೋಪಕ್ಕೆ ಹೆದರ್ಕೊಂಡು ನಮ್ಮ ಸಭ್ಯತೆ ಸಂಪ್ರದಾಯನೇ ಬಲಿ ಕೊಡ್ತೀರಷ್ಟೇ. ಹಾಗಾದ್ರೆ ಈಗ ಏನಪ್ಪ ಮಾಡೋದು? ನೀವು ಸುತ್ತು 10 ಊರಿನ ಹಿರಿಯರು ಸೇರಿತಾನೆ ಆ ಉಗ್ರನ್ಗೆ ಮಹಾಮರ್ಯಾದೆ ಕೊಡ್ಬೇಕು ಅಂತ ಕಟ್ ಮಾಡ್ಕೊಂಡಿರೋದು. ಮತ್ತೆ ಪಂಚಾಯತಿ ಸೇರಿಸಿ ಅಲ್ಲಿ ನಾನು ಮಾತಾಡ್ತೀನಿ. ಆಯ್ತು ವಿಶ್ವ, ಆಯ್ತು. ಇನ್ನಾದ್ರೂ ಮಹಾಮಂಗಳಾರತಿ ಆಗ್ಬೋದು ತಾನೆ? ಧಾರಾಳ. ನೀ ಮಾಡಿದ್ದು ಸರಿಯಲ್ಲ ವಿಶ್ವ ಅಲ್ವಯ್ಯ. ಊರಿನ ಜನ ಹೆದರ್ಕೊಂಡು ಬಾಳ್ತಿರೋ ಈ ಜಾಗದಲ್ಲಿ ನೀವೊಬ್ಬ ನಾನು ಒಪ್ಪೋದಿಲ್ಲ ಅಂತಂದ್ರೆ ಹೇಗಪ್ಪ? ನಿನಗಿಷ್ಟ ಇಲ್ದೇ ಇದ್ರೆ ನೀನ್ ಊರೊಳಗೆ ಹೋಗ್ಬೇಡ ಕಣೋ. ವಿಶ್ವ ನಮಗಿರೋನು ನೀನೊಬ್ನೇ ಮಗ ಕಣೋ. ವಿಶ್ವ, ಈ ದಿವಸ ನಿನ್ನ ಹತ್ರ ಬಾಯಿ ಬಿಡ್ತಾ ಇದ್ದೀನಿ ಕೇಳು. ಆ ಉಗ್ರ ಇನ್ನು ಊರುಗಳನ್ನು ನಮ್ಮನೆ ಮೇಲೆ ಯಾಕೆ ಬೀಳಿಸ್ಕೋಬೇಕು ಅಂತಲೇ ಬೇರೆ ಮನೆ ಮಾಡಿದ್ದು, ಬೇರೆ ರಸ್ತೆನೂ ಮಾಡಿಸಿದ್ದು. ಅಪ್ಪ ಅಪ್ಪ, ಎಂಥ ಮೂಢನಂಬಿಕೆಪ್ಪ. ಇದನ್ನೆಲ್ಲ ತಪ್ಪು ಅಂತ ಸಾಧಿಸದೆ ಹೋದ್ರೆ ನಾವು ಓದಿದ್ದಕ್ಕೂ ಏನ್ ಸಾರ್ಥಕ? ಇಂಥ ಕಪಟಿಗಳನ್ನ ನಿರ್ಮೂಲ ಮಾಡೋದೇ ವಿದ್ಯಾವಂತರ ಗುರಿ ಆಗ್ಬೇಕು. ಈ ಮಂತ್ರವಾದಿ ಮೋಡಿ ಮಾಯಾ ನನ್ ಮುಂದೆ ಏನೂ ನಡೆಯಲ್ಲ. ಅದೆಲ್ಲ ಹೆದರ್ಕೊಳ್ಳೋರ್ಗ್ ಮಾತ್ರ. ಏನೋಪ್ಪ, ನನಗಂತೂ ತುಂಬಾ ಹೆದರಿಕೆ ಆಗ್ತಾ ಇದೆ ಕಣೋ. ಅಮ್ಮ, ನೀನ್ ಯಾಕೆ ಹೆದರ್ಕೋತೀಯ? ನನ್ಗೇನೂ ಆಗಲ್ಲ, ಹೆದರ್ಬೇಡ. ನಾಳೆ ಆ ಪಂಚಾಯತಿ ಸೇರ್ಲಿ, ಈ ಮೋಡಿ ಮಂತ್ರದ ಸುಳ್ಳನ್ನೆಲ್ಲ ಹೊರಗೆ ಹಾಕಿ ಆ ಉಗ್ರಯ್ಯ ಬಾಲ ಮುದುರ್ಕೊಂಡು ಈ ಊರೇ ಬಿಟ್ಟು ಹೋಗ್ಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರಿ. ಅಂತೂ ಈ ವಿಶ್ವ ಅದೇನ್ ಮಾಡ್ತಾನೋ ಏನೋ. ಆ ಬೆಂಕಿ ಹತ್ರ ಸಸಾಡಕೊಂಡವನೇ. ಅವ್ರ ಮೇಲೆ ಎಗರಾಡಿದ್ರೆ ಉಗ್ರೈನವರು ಉಗ್ರವಾಗಿ ಏನ್ ಮಾಡ್ತಾರೋ ಏನೋ. ಬುದ್ಧಿ, ಉಗ್ರೈನವ್ರು ಕಾಳ ಕಳ್ಸವ್ರೆ. ಇಲ್ಲಿ ಕೊಡೋದನ್ನ 10 ಊರಿನ ಜನ ಸೇರಿರೋ ಪಂಚಾಯತಿ ಅವಗಾಹನೆಗೆ ಯಾವನೋ ಠಿಸ್ ಪುಸ್ ಅಂತ ಇಂಗ್ಲಿಷ್ ಕಲ್ಕೊಂಡ್ ಬಂದಿರೋ ಮಾತು ಕೇಳಿ ಸೇರಿರೋ ಪಂಚಾಯತಿಗೆ ನನ್ನ ಮೆಟ್ಟಿನ ಬಾರೊಂದು ಬೆಲೆ ಇಲ್ಲ. ನಿಮ್ಮ ಪಂಚಾಯತಿಯಲ್ಲಿ ನನ್ನ ಗೌರವಕ್ಕೆ ಮುಕ್ಕಾಗುವ ಯಾವುದೇ ಮಾತು ಬಂದರೂ ನಾನು ಉತ್ತರ ಕೊಡುವುದಿಲ್ಲ. ನನ್ನ ಚೌಡಿ ಚಡಿ ಉತ್ತರ ಕೊಡುತ್ತೆ. ಇತಿ ಮಹಾಮಂತ್ರವಾದಿ ಉಗ್ರಯ್ಯ. ಇಂಥ ಗೊಡ್ಡು ಬೆದರಿಕೆಗೆ ನಾವೆಲ್ಲ ಹೆದರ್ಬೇಕಾಗಿಲ್ಲ. ಇದು ಒಂದೇ ಕಾಗದ ಸಾಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಮೋಡಿ ಹಾಕೋ ಕೈಗೆ ಬೇಡಿ ಹಾಕಿ ಹೇಳ್ಕೊಂಡು ಹೋಗ್ತಾರೆ. ಹಂಗೆ ಅಂತ್ಯ? ಇವ್ರ ಶಕ್ತಿ ಏನು, ಇವ್ರ ಪವಾಡ ಏನು, ಏನಪ್ಪ ಇದು? ನನ್ನ ಮಾತು ಕೇಳಿ. ಇಂಥ ಕಾಗದ ಸುಡೋ ವಿದ್ಯಾನೆ ನೀವೆಲ್ಲ ಮಂತ್ರ ಮೋಡಿ ಅಂತ ತಿಳ್ಕೊಂಡು ಹೆದರ್ಕೋತಿರೋದು. ಇದ್ರಲ್ಲಿ ಯಾವ ಮಂತ್ರನೂ ಇಲ್ಲ, ಮೋಡಿನೂ ಇಲ್ಲ. ಇದ್ರಲ್ಲಿರೋ ಗುಟ್ಟು ನಾನು ನಿಮ್ಗೆ ಹೇಳ. ಒಂಥರ ದ್ರಾವಕ ಇದೆ. ಆ ದ್ರಾವಕನ ಕಾಗದ ಹಚ್ಚಿ ಕವರ್ ಕಳ್ಸಿದ್ದ ಉಗ್ರಯ್ಯ. ಆ ಕಾಗದನ ಕವರಿಂದ ತೆಗೆದು ಗಾಳಿಗೆ ಹಿಡಿದ ಕೂಡಲೇ ಅದು ಹತ್ಕೊಂಡು ಉರ್ದಾಯ್ತಷ್ಟೇ. ಉಗ್ರನ ಶಕ್ತಿ ಬಹಳ ದೊಡ್ಡದು ವಿಶ್ವ. ಅವನನ್ನ ಎದುರು ಹಾಕೊಂಡು ನಾವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಅವ್ರು ಹೇಳ್ದಾಗ ಕೇಳಲಿಲ್ಲ, ನನ್ ಸೊಸೆಗೆ ದೆವ್ವ ಮೆಟ್ಕೊಂಡ್ಬಿಡ್ತು. ಅವ್ರಿಗೆ ತಪ್ಕೊಂಡು ಕೇಕ್ ಕೊಡ್ಲಿಲ್ಲ. ನನ್ ಮಗನಿಗೆ ಪೆರಗ್ ಬಂದು ಸತ್ತೋದ್ನಪ್ಪ. ನನ್ನ ಹೆಂಡತಿಗೆ ಹಾವು ಕಚ್ಚಿ ಸತ್ತೋಗ್ಬಿಟ್ಲಪ್ಪ. ಬೇಡಪ್ಪ ಬೇಡ, ಅವನ್ ಸಾವಸ್ವೇ ಬೇಡ. ಅದೆಲ್ಲ ಉಗ್ರನ ಶಕ್ತಿಯಿಂದಲೇ ಆಯ್ತು ಅಂತ ತಿಳ್ಕೊಳ್ಳೋದು ತಪ್ಪು ತಿಳುವಳಿಕೆ. ನಿಮ್ಗೆಲ್ಲ ದೇವರಲ್ಲಿ ನನ್ ಕೈ ಇದ್ದಾರೆ. ಹಾಗೆ ನನ್ನ ಮಾತಿಗೆ ಉತ್ತರ ಕೊಡಿ. ದೇವರಿಗೂ ಮೀರಿದ ಮರ್ಯಾದೆ ಗೌರವನ ಒಬ್ಬ ಸುಳ್ಳು ಮಂತ್ರವಾದಿಗೆ ಯಾಕೆ ಕೊಡ್ತೀರಾ? ಇದಕ್ಕೇನ್ ಮಾಡ್ಬೇಕು ಪಟೇಲ್ರೆ? ಹಿರಿಯವರು ನಾಗಪ್ಪನವ್ರು ಇದ್ದಾರೆ, ಅವ್ರು ಹೇಗೆ ಹೇಳ್ತಾರ ಕೇಳೋಣ. ಈ ವಿಷಯದಲ್ಲಿ ನಾ ಹೇಳೋದು ಇಷ್ಟೇ. ಉಕ್ರೈನ್ಗೆ ಮರ್ಯಾದೆ ಕೊಡೋದು ಬಿಡೋದು ಆಯಾ ವ್ಯಕ್ತಿ ಇಷ್ಟಕ್ಕೆ ಬಿಟ್ಟುಬಿಡಿ. ಹೆದರ್ಕೊಂಡು ಓಡಾಡೋರು ತಮ್ಮ ಮೆಟ್ನ ಅವನ ಮನೆ ಮುಂದೆ ತಲೆಯಲ್ಲಿ ಹೊತ್ಕೊಂಡು ಓಡಾಡ್ಲಿ. ಧೈರ್ಯವಾಗಿದ್ದವ್ರು ಕಾಲಲ್ಲಿ ಮೆಟ್ಕೊಂಡು ಓಡಾಡ್ಲಿ. ಅದಕ್ಕೂ ಪಂಚಾಯತ್ಗೂ ಯಾವ ಸಂಬಂಧನೂ ಇಲ್ಲ. ಈ ಸಲ ವೀರಾಂಜನೇಯ ಸ್ವಾಮಿ ಉತ್ಸವ ಅವನ ಮನೆ ಮುಂದೆ ಇಳಿಸ್ಕೊಡ್ದು. ಮೆರೆಸ್ಕೊಂಡೇ ಹೋಗೋಣ. ರಕ್ಷಣೆಗೆ ಪೊಲೀಸ್ನವರನ್ನು ತಾಲೂಕಿನಿಂದ ಕರೆಸೋಣ. ವೀರಾಂಜನೇಯನಿಗೆ, ವೀರಾಂಜನೇಯ ಸ್ವಾಮಿಗೆ, ವೀರಾಂಜನೇಯ ಸ್ವಾಮಿಗೆ, ವೀರಾಂಜನೇಯ ಸ್ವಾಮಿಗೆ. ಬನ್ನಿ ಬನ್ನಿ, ಮೆತ್ತೆ ಮೆತ್ತೆ. ವೀರಾಂಜನೇಯ ಸ್ವಾಮಿಗೆ.
ಬರ್ಲಿ 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 ಮಾವ ನಾ ಹೇಳಿಲ್ಲ, ಊರ್ನವರೆಲ್ಲ ಒಂದಾದ ತಕ್ಷಣ ಉಗ್ರಯ್ಯ ಹೆದರಿ ಓಡಿ ಹೋದ. ಅವನು ಮೋಡಿ ಮಂತ್ರ ಎಲ್ಲ ಕರಗಿ ನೀರಾಗೋಯ್ತು ಅಂತ ಕಾಣತ್ತೆ. ಮಂದ ಶುರು ಮಾಡು. ನಾನ್ ಹೇಳಿದ ಮಾತು ಕೇಳಿದೀಯಾ? ಭಾರತಿ ನಮ್ಮನ್ನು ಕೈ ಬಿಟ್ಬಿಟ್ಟಲ್ಲಮ್ಮ, ಕೈ ಬಿಟ್ಬಿಟ್ಟ. ಅಯ್ಯೋ ವಿಶ್ವ ವಿಶ್ವ ವಿಶ್ವ